ಪಶ್ಚಿಮ ಬಂಗಾಳದಲ್ಲಿ ನಾಡಿದ್ದು ಮೊದಲನೇ ಹಂತದ ಚುನಾವಣೆ 152 ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಒಂದು ಪಕ್ಷಿ ನೋಟ ಪಶ್ಚಿಮ ಬಂಗಾಳದ ಸದ್ಯದ ಪರಿಸ್ಥಿತಿ ಏನಿದೆ ಅಂತ. ಪಶ್ಚಿಮ ಬಂಗಾಳದ 152 ಸೀಟು ಯಾವ ಚುನಾವಣೆಗೆ ಹೋಗ್ತಾ ಇದ್ದಾವೆ ಅವು ಉತ್ತರ ಬಾಂಗ್ಲಾ ಮತ್ತು ಮಧ್ಯ ಬಾಂಗ್ಲಾ, ಅಲಿಪುರ್ದ್ವಾರ್, ಕಾಲಿಂಪಾಂಗ್, ಡಾರ್ಜಿಲಿಂಗ್, ಉತ್ತರಿ ದಿನಾಜ್ಪುರ್, ದಕ್ಷಿಣಿ ದಿನಾಜ್ಪುರ್ ಇವೆಲ್ಲ ಕ್ಷೇತ್ರ ಒಳಗೊಂಡ 152 ಸೀಟುಗಳಿದ್ದಾವೆ. ಸಿಲಿಗುಡಿ ಇದರಲ್ಲಿ ಉತ್ತರ ಬಾಂಗ್ಲಾ ಮುಂಚೆಂದು ಕೂಡ 77 ಸೀಟ್ನಲ್ಲಿ 59 ಸೀಟುಗಳು ಹೋದ ಚುನಾವಣೆಯಲ್ಲಿ ಉತ್ತರ ಬಂಗಾಳದಿಂದನೇ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಲಾಭ ಆಗಿತ್ತು. ವಿಜಯದ 77 ಸೀಟ್ನಲ್ಲಿ 59 ಸೀಟ್ ಅದೇ ಭಾಗದಿಂದ ಅವರು ಮತ್ತು ಅದೇ ಚಿತ್ರಣವನ್ನು ಕಾಣ್ತಾ ಇದೆ. ಆದರೆ ಮಧ್ಯದ ಬಂಗಾಳದಲ್ಲಿ ಈ ಸತೆ ಅನೇಕ ಕಾರಣಗಳಿಂದ ಪಶ್ಚಿಮ ಬಂಗಾಳದ ಚುನಾವಣೆ ಒಂದು ಆಕರ್ಷಕ ಹಂತಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ. RG Kar ಮೆಡಿಕಲ್ ಬಲಾತ್ಕಾರ ಕಾಂಡ ಇರ್ಬೋದು, ಲಾ ಕಾಲೇಜಿನ ಬಲಾತ್ಕಾರ ಕಾಂಡ ಇರ್ಬೋದು, ಐಪ್ಯಾಕ್ ಕಂಪನಿಯ ಸೀಸ್ ಮಾಡಿದ್ದಿರ್ಬೋದು. ಐಪ್ಯಾಕ್ ಕಂಪನಿ ಅಂತಂದರೆ ಟೋಟಲ್ ಬಂಗಾಲಿನ ತೃಣಮೂಲ್ ಕಾಂಗ್ರೆಸ್ಸಿನ ಇಲೆಕ್ಷನ್ ಏನಿತ್ತು, ಪ್ರಶಾಂತ್ ಕಿಶೋರ್ ಅವರು ಆ ಕಂಪನಿಯ ಪ್ರಾರಂಭ ಮಾಡಿದವರು. ಈಗ ಅವ್ರದ್ದೇ ಆದ ಪಕ್ಷ ಇರೋದ್ರಿಂದ ಅವರು ಐಪ್ಯಾಕ್ ಕಂಪನಿಯಿಂದ ರಿಸೈನ್ ಮಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಯಾವಾಗ ED ರೇಡ್ ಮಾಡಿದಾಗ ಐಪ್ಯಾಕ್ ಕಂಪನಿಯಿಂದ ಹಸಿರು ಫೈಲ್ ಒಂದನ್ನು ಮಮತಾ ಬ್ಯಾನರ್ಜಿ ಅವರು ಈ ರೇಡಿನ ಮಧ್ಯದಲ್ಲೇ ಅದನ್ನು ಕಸ್ಕೊಂಡಿದ್ದರು. ಅದು ದೊಡ್ಡ ಸುದ್ದಿ ಆಗಿತ್ತು. ಅದಾದ ನಂತರ ಜನರಲ್ಲಿ ಭಯ ಹುಟ್ಟಬಾರ್ದು, ಜನರು ಪ್ರೀಪೋಲ್ ವೈಲೆನ್ಸು ಮತ್ತು ಪೋಸ್ಟ್ ಪೋಲ್ ವೈಲೆನ್ಸ್ ಆಗಬಾರ್ದಂತ 2600 ಕಂಪನೀಸ್ಗಳು, ಅರ್ಥ ಮಾಡಿಕೊಡ್ರಿ, ಹೋದ ಸತಿ ಮಾತ್ರ 800 ಕಂಪ್ನಿಗಳು, 760 ಕಂಪ್ನಿಗಳು ವೆಸ್ಟ್ ಬೆಂಗಾಲಿಗೆ ಕಳಿಸಿದ್ರು. ಆದರೆ ಮುರ್ಷಿದಾಬಾದ್ ಈ ಫಸ್ಟ್ ಫೇಸ್ ಪೋಲಿಂಗ್ನಲ್ಲಿ ಇದೆಯಲ್ಲ, ಆ ಮುರ್ಷಿದಾಬಾದ್ನಲ್ಲಿನೇ 380 ಕಂಪ್ನಿಗಳು, ಅಂದರೆ ಪ್ರತಿ 150 ವೋಟರ್ಸ್ ಮೇಲೆ ಒಬ್ಬ ಪೊಲೀಸ್, ಸೆಂಟ್ರಲ್ ಪೊಲೀಸ್. ಅದಾದ ನಂತರ ಇನ್ನೊಂದು ರೂಲ್ ಆಗಿದೆ, 100 ಮೀಟರ್ಸ್ಗಿಂತ ಮುಂಚೆನೇ ಬುರ್ಖಾ ಕ್ಲಾಡ್ ಲೇಡೀಸ್ಗಳನ್ನು ಚೆಕ್ಕಿಂಗ್ ಮಾಡಬಹುದು ಅಂತ ಲೇಡೀಸ್ ಸೆಂಟ್ರಲ್ ಪೊಲೀಸ್ ಫೋರ್ಸ್ನಿಂದ. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕಂಪಲ್ಸರಿಯಾಗಿ ಚೆಕ್ ಮಾಡಬೇಕಂತಾಗಿದೆ. ಬೂತಿನ ಹೊರಗಡೆ ಕ್ಯಾಮ್ರಾ ಎಂದೂ ಇದ್ದಿದ್ದಿಲ್ಲ, ಬೂತಿನ ಒಳಗಡೆ ಕ್ಯಾಮ್ರಾ ಎಂದೂ ಇದ್ದಿದ್ದಿಲ್ಲ. ಈಗ ಬೂತ್ ಒಳಗಡೆ ಹೊರಗಡೆನೂ ಕೂಡ ಕ್ಯಾಮ್ರಾ ಇಟ್ಕೊಂಡು ಸೆಂಟ್ರಲಿ ಮಾನಿಟ್ರಿಂಗ್, ಅಂದರೆ 152ಕ್ಕೆ 152 ಬೂತ್, ಅಂದರೆ 8000 ಬೂತ್ನಲ್ಲಿ ಪೋಲಿಂಗ್ ನಡೀತದೆ. ಆ 8000 ಬೂತಿನ ಮಾನಿಟರ್ ಕೂಡ ಅಲ್ಲಿ ಸೆಂಟ್ರಲ್ ಕಮಾಂಡ್ನಲ್ಲಿ ನಿಂತು ನೋಡಬಹುದು ಎಲ್ಲಾದರೂ ಗಡ್ಬಡಿ ಆಗ್ತಾಯಿದೆ ಅಂತ. ಮತ್ತು ಇನ್ನೊಂದು ರೂಲ್ ಮಾಡಿದ್ದಾರೆ, 4 ಜನರನ್ನು ಬಿಟ್ಟು 5ನೇ ಮನುಷ್ಯನ ಬೂತ್ ಒಳಗಡೆ ಕರ್ಕೊಂಡು ಹೋಗೋಂಗಿಲ್ಲ. ಇಷ್ಟೆಲ್ಲ ಸ್ಟ್ರಿಕ್ಟ್ ರೂಲ್ ಪಾಲನೆ ಮಾಡಿದ್ದು ಯಾಕೆ ಅಂತಂದರೆ ಅಲ್ಲಿ ನಡೆಯುವ ಹಿಂಸಾಚಾರ ಮತ್ತು ಹಿಂಸಾಚಾರದಲ್ಲಿ ನಡೆಯುವ ಹತ್ಯೆಗಳು. ಭಾರತೀಯ ಜನತಾ ಪಾರ್ಟಿ ಪಲ್ಟಾನೋ ದಬ್ಕಾರ್ ಆಬ್ಕಿ BJP ಸರ್ಕಾರ ಅಂತ ಹೇಳ್ತಾ ಇದೆ. ಅಂದರೆ ಈ ಸರ್ಕಾರವನ್ನು ಅಳಿಸಿ ಹಾಕಬೇಕು, BJP ಬರಲೇಬೇಕಂತ. ತೃಣಮೂಲ್ ಕಾಂಗ್ರೆಸ್ದವರು ಜೋಯ್ ಬಾಂಗ್ಲಾ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಯಾವ ಮಟ್ಟಿಗೆ ಕಾಂಗ್ರೆಸ್ ಮತ್ತು CPM ಅಲ್ಲಿ ಇದೆ, ಅಂದರೆ 4 ಪಕ್ಷಗಳಿದ್ದಾವೆ,
ಆಮೇಲೆ ಕುರ್ಕುರಾ ಶರೀಫಿಂದ ಒಂದು ಪಕ್ಷ ಇದೆ, ಆಮೇಲೆ ಬಾಬ್ರಿ ಮಸೀದ್ ಕಟ್ಟವನ್ನ ಒಂದು AJF ಅಂತ ಪಕ್ಷ ಇದೆ. ಅದರ ಜೊತೆಗೆ ಆಲ್ ಇಂಡಿಯಾ ಇತಿಹಾದಿ ಮುಸಲ್ಮಿನ್ ನಮ್ಮ ಹೈದರಾಬಾದಿನ OWC ಅವರು ಪಕ್ಷವು ಕೂಡ ಮುಸ್ಲಿಂ ವೋಟ್ಗಳನ್ನು ಡೆಂಟ್ ಮಾಡಿ TMCಗೆ ಸಾಕಷ್ಟು ಪೆಟ್ಟು ಕೊಡುವರಲ್ಲಿ ಸಕ್ಸಸ್ ಆಗ್ತಾರಂತ ಕಾದು ನೋಡಬೇಕಾಗಿದೆ. ಒಂದು ಮಾತ್ರ ಸತ್ಯ, ಭಾರತೀಯ ಜನತಾ ಪಕ್ಷ ಹೇಳ್ತಾ ಇದೆ ನಾವು ಈ ಸತ್ಯ ಸರ್ಕಾರ ಮಾಡ್ತೇವಂತ. ಆದರೆ ಗ್ರಾಸ್ ರೂಟ್ವರೆಗೂ ಏನು ತೃಣಮೂಲಿನ ಕ್ಯಾಡರ್ಗಳಿದ್ದಾವೆ, ಅಂದರೆ ಹೋದ ಚುನಾವಣೆಯಲ್ಲಿ ಸರಿಸುಮಾರು 22 ಸಾವಿರ ಬೂತ್ನಲ್ಲಿ ಏಜೆಂಟ್ಗಳೇ BJP ಹತ್ರ ಇದ್ದಿದ್ದಿಲ್ಲ. ಈ ಸತಿ ಚಿತ್ರಣ ಬದಲಾಗಿದೆ. ಅಮಿತ್ ಶಾದವರು ಅಲ್ಲೇ ಟೆಂಟ್ ಹಾಕಿದ್ದಾರೆ ಮತ್ತು ಅವರು ಸಾರ್ವಜನಿಕ ಸಮಾರಂಭಗಳು ಮಾಡ್ತಾ ಇಲ್ಲ, ಬೂತ್ ವೈಸ್ ಸಮೀಕ್ಷೆಗಳನ್ನು ಮಾಡಿ ಬೂತ್ ಹೆಂಗೆ ಗಟ್ಟಿ ಮಾಡಬೇಕಂತ ಇಂಟರ್ನಲ್ಲಿ ಅವರು ಮೀಟಿಂಗ್ಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಅದರಂತೆಯೇ ಒಂದು ಮೈಥಿಲಿ ಠಾಕೂರ್ ಯಾರು ಫೇಮಸ್ ಸಿಂಗರ್ ಮತ್ತು ಒಬ್ಬಳು ಫಿಲ್ಮ್ ಹೀರೋಯಿನ್ನು, ನಾನು ಹೆಸರು ಮರಿತಾ ಇದ್ದೇನೆ, ಮಂಡಿಯಿಂದ ಆರ್ಸ್ ಬಂದಿದ್ದ ಆ ಲೇಡಿ, ಅವರು ಮತ್ತು ಯೋಗಿ ಆದಿತ್ಯನಾಥ್ ಮತ್ತು ಆಸಾಮಿನ ಚೀಫ್ ಮಿನಿಸ್ಟರ್ ಹೇಮಂತ ಬಿಶ್ವ ಶರ್ಮಾ, ಅದರಂತೆಯೇ ನರೇಂದ್ರ ಮೋದಿಯವರು ಒಂದೊಂದು ದಿವಸದಲ್ಲಿ 4 ರ್ಯಾಲಿಗಳನ್ನು ಮಾಡ್ತಾಯಿದ್ದಾರೆ. ಒಂದು ವಾತಾವರಣ ಸೃಷ್ಟಿಸ್ತಾ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷದ ವರ್ಚಸ್ಸು ಕಾಣ್ತಾ ಇದೆ. ಆದರೆ ಇಂಟರ್ನಲ್ಲಿ ನಾವು ಏನು ವಿಲೇಜಿಗೆ ಹೋಗ್ತಾ ಇದ್ದಾವೆ, ದೀದಿ ಥಾಕ್ಬೆ ಅಂತ ಹೇಳ್ತಾರೆ. ದೀದಿ ಥಾಕ್ಬೆ ಅಂದರೆ ದೀದಿನೇ ಇರ್ತಾಳೆ ಅಂತ, ಪರಿವರ್ತನ್ ಹೋಬೆ ಅಂತ ಸಿಟಿಯಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ಪರಿವರ್ತನೆ ಆಗ್ತದೆ ಈ ಸತ್ಯ ಅಂತ. 3 ಸತಿ ಆರ್ಸ್ ಬಂದಿದ್ದಾರೆ, 15 ವರ್ಷ ಆಯಿತು. ಒಂದು ಆ್ಯಂಟಿ ಇನ್ಕಂಬನ್ಸಿ ಫ್ಯಾಕ್ಟರು ಕೂಡ ಇರ್ತದೆ. ಆದರೆ ಆಶ್ಚರ್ಯಚಕಿತವಾಗಿ ಮುಂದಿನ ಹಂತ ಏನು 29ಕ್ಕೆ ಚುನಾವಣೆ ನಡೀತಾ ಇದೆಯಲ್ಲ, ಅದು ದಕ್ಷಿಣ ಬಂಗಾಲ್, ಅಲ್ಲಿ ಪೂರ್ಣತರ BJP ವೈಪೌಟ್ ಆಗಿತ್ತು. ಆದೀಗ ಅದು ರಿಸರ್ಜ್ ಆಗಿದೆ. ಯಾಕಂದರೆ ಅಲ್ಲಿ ಏನು ಆರ್ಜಿಕರ್ ಮೆಡಿಕಲ್ ಸ್ಟೂಡೆಂಟಲ್ಲಿ ನಿರ್ಭಯ ತೀರ್ಕೊಂಡ್ಲು, ಆಕಿನ ಕೊಲೆ ಮಾಡಲಾಯಿತು. ಅವ್ರ ತಾಯಿನೇ ದೇವ್ನಾಥ್ ಅಂತ ಆ ಹೆಣ್ಮಗಳು, ಅವಳೇ ಕಲ್ಕತ್ತಾದ ಒಂದು ವೆರಿ ಇಂಟ್ರೆಸ್ಟಿಂಗ್ ಸೀಟ್ನಲ್ಲಿ ಕಾಂಟೆಸ್ಟ್ ಮಾಡ್ತಾ ಇದ್ದಾಳೆ. ಅದರಂತೆಯೇ ನಮ್ಮ CM ಕ್ಯಾಂಡಿಡೇಟ್ ಅವರು 2 ಕಡೆಯಿಂದ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಮಮತಾ ಬ್ಯಾನರ್ಜಿ ವಿರುದ್ಧ, ಆನಂತರ ಅವ್ರದ್ದು ಪಾರಂಪರಿಕ ಸೀಟ್ನಲ್ಲಿ. ಒಟ್ಟಾರೆ ನೋಡಿದರೆ ನನಗೆ ತುಂಬ ಇಂಟ್ರೆಸ್ಟು ತಮಿಳುನಾಡು, ಕೇರಳ, ಕರ್ನಾಟಕ ಬಾಯಿ ಎಲೆಕ್ಷನ್ಗಿಂತ ಬೆಂಗಾಲಿನ ಚುನಾವಣೆ ತುಂಬ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ನಡೀತಾ ಇದೆ. ನಾಡಿದ್ದು ಚುನಾವಣೆ ಮುಗಿದ ನಂತರ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಯಾವ ಪರಿಸ್ಥಿತಿಯಲ್ಲಿ ಅಲ್ಲಿ ಚುನಾವಣೆ ನಡೆದು ಈ ಪೀಸ್ಫುಲ್ ಪೋಲಿಂಗ್ ಆಗಿ ವೈಲೆನ್ಸ್ ಆಗಲಾರ್ದೆ ಚುನಾವಣೆ ನಡೆದರೆ ಮೋಸ್ಟ್ ಪ್ರಾಬಬಲಿ BJP ಮೇ ಹ್ಯಾವ್ ಬಿಟ್ ಎಜ್ ಇನ್ ದಿಸ್ ಇಲೆಕ್ಷನ್ ಅಂತ ನಂಗೆ ಅನ್ನಿಸ್ತಾ ಇದೆ. ನಾಳಿಲ್ಲ ನಾಡ್ದು ಚುನಾವಣೆ ಮುಗಿದ ನಂತರ ಮತ್ತೊಂದು ವಿಡಿಯೋ ಇದರ ಬಗ್ಗೆ ಮಾಡಿ ತಮ್ಮ ಮುಂದೆ ಇಡ್ತೇನೆ. ನಮಸ್ಕಾರ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರ.